Morning students, welcome back to our channel. Today I am going to introduce about one model question paper with answers, that is social science question paper MCQ pattern 2021. ನೋಡಿ 18, 19 ಮತ್ತು 22ನೇ ತಾರೀಕು ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಆದ್ದರಿಂದ ನೀವೇನು ಮಾಡಬೇಕು, ಎಲ್ಲ ಸಬ್ಜೆಕ್ಟ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಈ ಎಲ್ಲ ಚಾಪ್ಟರ್ಸ್ ಏನಿದೆ ಆ ಎಲ್ಲ ಚಾಪ್ಟರ್ಸಿಂದ ಒಂದೊಂದು ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದು ಈ ಮಾಡೆಲ್ ಕ್ವಶನ್ ಪೇಪರ್ನ ಮಾಡಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್. ಸೊ ಈ ಒಂದು ಕ್ವಶನ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್, ರಾಬರ್ಟ್ ಕ್ಲೈವ್ ಇಂಟ್ರಡ್ಯೂಸ್ಡ್ ಸಿಸ್ಟಮ್ ಇನ್ ಬೆಂಗಾಲ್ ವಾಸ್. ರಾಬರ್ಟ್ ಕ್ಲೈವ್ ಒಂದು ಸಿಸ್ಟಮನ್ನು, ಒಂದು ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತರ್ತಾರೆ. ಯಾವುದದು ಅಂತ ಕೇಳ್ತಾ ಇದ್ದಾರೆ. ಬ್ಲೂ ವಾಟರ್ ಪಾಲಿಸಿ, ಡ್ಯೂಯಲ್ ಗವರ್ನಮೆಂಟ್, ಸಬ್ಸಿಡಿಯರಿ ಅಲಯನ್ಸ್, ಡಾಕ್ಟರಿನ್ ಆಫ್ ಲ್ಯಾಬ್ಸ್. ರೈಟ್ ಆನ್ಸರ್ ಈಸ್ ಡ್ಯೂಯಲ್ ಗವರ್ನಮೆಂಟ್. ಈ ಒಂದು ಕ್ವಶನನ್ನು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತಕ್ಕಂಥ ಇತಿಹಾಸದ ಫಸ್ಟ್ ಚಾಪ್ಟರಿಂದ ತಗೊಳ್ಳಲಾಗಿದೆ. ಸೊ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ಡ್ಯೂಯಲ್ ಗವರ್ನಮೆಂಟ್ ಈಸ್ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದಿಸ್ ವಾರ್ ಎಂಡೆಡ್ ವಿತ್ ಲಾಹೋರ್ ಟ್ರಿಟಿ. ಲಾಹೋರ್ ಒಪ್ಪಂದದ ಮೂಲಕ ಈ ಒಂದು ಕದನ ಅಂತ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಂಗ್ಲೋ ಮರಾಠ ವಾರ, ಸೆಕೆಂಡ್ ಆಂಗ್ಲೋ ಮರಾಠ ವಾರ, ಥರ್ಡ್ ಆಂಗ್ಲೋ ಮರಾಠ ವಾರ, ಫಸ್ಟ್ ಆಂಗ್ಲೋ ಸಿಖ್ ವಾರ. ನೋಡಿ, ಈ ಒಂದು ಕದನಗಳು ಯಾವ ಒಪ್ಪಂದದ ಮೂಲಕ ಅಂತ್ಯವಾಗ್ತವೆ ಅಂತಕ್ಕಂಥದ್ದನ್ನು ನೀವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಅದು ಯಾವುದೇ ಕದನ ಆಗಿರ್ಬೋದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕ್ವಶನನ್ನು ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಅಂತಕ್ಕಂತಹ ಒಂದು ಚಾಪ್ಟರಿಂದ ತಗೊಂಡಿದ್ದಾರೆ. ಫಸ್ಟ್ ಆಂಗ್ಲೋ ಸಿಖ್ ವಾರ್, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ನೋಡಿ, ಈ ಒಂದು ಆಡಳಿತ ಪದ್ಧತಿಯಲ್ಲಿ ಈ ಸಿವಿಲ್ ಸರ್ವಿಸ್ ಅಂತಕ್ಕಂಥದ್ದು, ನಾಗರಿಕ ಸೇವೆಯನ್ನು ಯಾರು ಪರಿಚಯಿಸಿದವರು ಅಂತ ಹೇಳ್ಬಿಟ್ಟು, ಡಾಲೌಸಿ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಕ್. ರೈಟ್ ಆನ್ಸರ್ ಈಸ್ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂತಹ ಇತಿಹಾಸದ ಥರ್ಡ್ ಚಾಪ್ಟರಿಂದ ತಗೊಳ್ಳಲಾಗಿದೆ ಈ ಕ್ವಶನನ್ನು. ನೆಕ್ಸ್ಟ್ ಕ್ವಶನ್ ಈಸ್, ಸುರಪುರ ರಿವೋಲ್ಟ್ ವಾಸ್ ಲೈಡ್ ಇನ್ ದ ಲೀಡರ್ಶಿಪ್ ಆಫ್. ಸುರಪುರ ದಂಗೆ ಯಾರ ಒಂದು ನಾಯಕತ್ವದಲ್ಲಿ ನಡೆಯಿತು ಅಂತ ಹೇಳಿ, ಪುಟ್ಟಬಸಪ್ಪನ, ವೀರಪ್ಪನ, ದೋಂಡಿಯಾವಾಗ, ವೆಂಕಟಪ್ಪ ನಾಯಕನ ಅಂತ ಕೇಳ್ತಾ ಇದ್ದಾರೆ. ರೈಟ್ ಆನ್ಸರ್ ಯಾವುದು ಅಂತಂದರೆ ಇಲ್ಲಿ ವೆಂಕಟಪ್ಪ ನಾಯಕ. ಸುರಪುರ ದಂಗೆ ವೆಂಕಟಪ್ಪ ನಾಯಕನ ನಾಯಕತ್ವದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕ್ವಶನನ್ನು ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ, ಇದು ಕೂಡ ಇತಿಹಾಸದ ಒಂದು ಪಾಠವಾಗಿರುತ್ತೆ. ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಆರ್ಮ್ಸ್ ಆಕ್ಟ್ ಆಫ್ ಬ್ರಿಟಿಷ್ ವಾಸ್ ಅಪೋಸ್ಡ್ ಬೈ ಕರ್ನಾಟಕ ಬೈ. ಈ ಶಸ್ತ್ರಾಸ್ತ್ರ ಕಾಯ್ದೆ ಅಂತಕ್ಕಂಥದ್ದು ಬ್ರಿಟಿಷರ ಈ ಒಂದು ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಯಾರು ಅಪೋಸ್ ಮಾಡ್ತಾರೆ ಅಂತ ಹೇಳಿ, ಹಲಗಲಿ ಬೇಡಾಸ್, ಹೈದರ್ ಅಲಿ, ಸಂಗೊಳ್ಳಿ ರಾಯಣ್ಣ, ವೆಂಕಟಪ್ಪ ನಾಯಕ. ಇದು ಯಾವ ಚಾಪ್ಟರಿಂದ ತೊಗೊಂಡಿದ್ದಾರೆ ಅಂತಂದರೆ ಸೇಮ್ ಚಾಪ್ಟರ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಈ ಒಂದು ಚಾಪ್ಟರಿಂದ ತೊಗೊಂಡಿದ್ದಾರೆ. ಇಲ್ಲಿ ಯಾರು ಬ್ರಿಟಿಷರು ಈ ಶಸ್ತ್ರಗಳನ್ನು ವಿರೋಧಿಸಿ ಕಾಯ್ದೆಯನ್ನು ಮಾಡಿದ್ರೋ ಅದನ್ನು ವಿರೋಧಿಸಿದವರು ಯಾರು ಅಂತಂದರೆ ಹಲಗಲಿ ಬೇಡರು. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. ದ ಬುಕ್ ಆಫ್ ಗುಲಾಮಗಿರಿ ವಾಸ್ ರಿಟನ್ ಬೈ. ಮಹಾತ್ಮ ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ, ಅನಿ ಬೆಸೆಂಟ್. ಸೊ ರೈಟ್ ಆನ್ಸರ್ ಇಯರ್ ಮಹಾತ್ಮ ಜ್ಯೋತಿಬಾ ಫುಲೆ. ಸೊ ಈ ಒಂದು ಕ್ವಶನನ್ನು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ ಅಂತಕ್ಕಂಥ ಹಿಸ್ಟ್ರಿ ಚಾಪ್ಟರಿಂದ ತಗೊಳ್ಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಯಾವ ಬುಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಯಾರು ಬರೆದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟಲ್ಲಿ ಈ ರಿಲಿಜಿಯಸ್ ರಿಫಾರ್ಮರ್ಸ್ ಏನಿದ್ದಾರೆ ಅವರ ಪುಸ್ತಕಗಳನ್ನು ನೆನ್ಪಿಟ್ಕೊಳ್ಳಿ.
ಈ ಗುಲಾಮಗಿರಿ ಅಂತಕ್ಕಂಥ ಬುಕ್ಕನ್ನು ಮಹಾತ್ಮ ಜ್ಯೋತಿಬಾ ಫುಲೆಯವರು ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ಈಸ್ ದ ಮೇನ್ ರೀಸನ್ ಫಾರ್ ಡಿಕ್ಲೈನ್ ಆಫ್ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್. ನೋಡಿ, ಇಲ್ಲಿ ಭಾರತದ ಒಂದು ಕರಕುಶಲ ಹಾಗೂ ಗುಡಿ ಕೈಗಾರಿಕೆಗಳು ನಶಿಸಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ, ಇಂಡಸ್ಟ್ರೀಸ್ ರೆವಲ್ಯೂಷನ್ ಆಫ್ ಇಂಗ್ಲೆಂಡ್, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಫ್ ಬ್ರಿಟಿಷ್, ಸಬ್ಸಿಡಿಯರಿ ಅಲಯನ್ಸ್. ವಿಚ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಸೆಕೆಂಡ್ ಆಪ್ಷನ್ ಈಸ್ ರೈಟ್. ಇಂಡಸ್ಟ್ರೀಸ್ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಫ್ ಇಂಗ್ಲೆಂಡ್ ಅಂದರೆ ಇಂಗ್ಲೆಂಡಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದ್ದು ಅಂದರೆ ಕೈಗಾರಿಕಾ ಕ್ರಾಂತಿ ಆಗಿದ್ದು ರೈಟ್ ಆನ್ಸರ್ ಆಗಿರುತ್ತೆ. ಸೊ 7th ಕ್ವಶನ್ಗೆ ಸೆಕೆಂಡ್ ಆಪ್ಷನು ರೈಟ್ ಆಗಿರುತ್ತೆ. ಈ ಒಂದು ಕ್ವಶನನ್ನು ಯಾವ ಒಂದು ಚಾಪ್ಟರಿಂದ ತೊಗೊಂಡಿದ್ದಾರೆ ಅಂತಂದರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಂತಕ್ಕಂಥ ಚಾಪ್ಟರಿಂದ ತೊಗೊಂಡಿದ್ದಾರೆ. ಇಟ್ ಈಸ್ ಆಲ್ಸೋ ಹಿಸ್ಟ್ರಿ ಕ್ವಶನ್. ನೆಕ್ಸ್ಟ್, ದಿಸ್ ರ್ಯಾಡಿಕಲ್ ಲೀಡರ್ ಪ್ರಫೌಂಡ್ ದ ಸ್ಟೇಟ್ಮೆಂಟ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಲ್ ಹ್ಯಾವ್ ಇಟ್. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಲ್ ಹ್ಯಾವ್ ಇಟ್ ಅಂತಕ್ಕಂಥದ್ದನ್ನು ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಯಾರು ಕೊಟ್ಟರು, ಇದು ಯಾರ ಒಂದು ಘೋಷಣೆ ಆಗಿತ್ತು ಅಂತ ಕೇಳ್ತಿದ್ದಾರೆ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ್ ತಿಲಕ್, ಅರಬಿಂದೋ ಘೋಷ್. ಸೊ ರೈಟ್ ಆನ್ಸರ್ ಈಸ್ ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಫಸ್ಟ್ ಪ್ರೆಸಿಡೆಂಟ್ ದಾದಾಬಾಯಿ ನವರೋಜಿ, WC ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, MG ರಾನಡೆ. ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ WC ಬ್ಯಾನರ್ಜಿ. ಈ ಒಂದು ಕ್ವಶನನ್ನು ಫ್ರೀಡಮ್ ಮೂಮೆಂಟ್ ಅಂತಕ್ಕಂತಹ ಪಾಠದಿಂದ ತಗೊಳ್ಳಲಾಗಿದೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫ್ರೀಡಮ್ ಮೂಮೆಂಟ್. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಕಾರ್ಮಿಕ ಪಾರ್ಟಿ ವಾಸ್ ಫೌಂಡೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಸಿ ಹೆರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟ್ ಅಂತಕ್ಕಂತಹ ಒಂದು ಚಾಪ್ಟರಿಂದ ತಗೊಳ್ಳಲಾಗಿದೆ ಈ ಕ್ವಶನನ್ನು. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಫಸ್ಟ್ ಆಪ್ಷನ್ ಎ, ಡಾಕ್ಟರ್ BR ಅಂಬೇಡ್ಕರ್. ಸ್ವತಂತ್ರ ಕಾರ್ಮಿಕ ಪಾರ್ಟಿಯನ್ನು ಕಟ್ಟಿದವರು ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಈ ಒಂದು ನೆಕ್ಸ್ಟ್ ಕ್ವಶನ್, ಬಿಕಾಸ್ ಆಫ್ ದಿಸ್ ರೀಸನ್ ಮಹಾತ್ಮ ಗಾಂಧೀಜಿ ವಿತ್ಡ್ರಾ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಪೂನಾ ಪ್ಯಾಕ್ಟ್, ಚೌರಿ ಚೌರಾ ಇನ್ಸಿಡೆಂಟ್, ಗಾಂಧಿ ಇರ್ವಿನ್ ಪ್ಯಾಕ್ಟ್, ಫಾರ್ಮೇಷನ್ ಆಫ್ ಸೈಮನ್ ಕಮಿಷನ್. ಈ ಒಂದು ಕ್ವಶನನ್ನು ಹೆರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟ್ ಅಂತಕ್ಕಂಥ ಚಾಪ್ಟರಿಂದ ತಗೊಳ್ಳಲಾಗಿದೆ. ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಸೆಕೆಂಡ್ ಆಪ್ಷನ್, ಚೌರಿ ಚೌರಾ ಇನ್ಸಿಡೆಂಟ್. ಚೌರಿ ಚೌರಾ ಇನ್ಸಿಡೆಂಟ್ ಈಸ್ ರೈಟ್ ಆನ್ಸರ್. ನೋಡಿ, ಇಲ್ಲಿ ಹೆರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟಲ್ಲಿ ಇದಾಗಲೇ 2 ಕ್ವಶನ್ಸನ್ನು ತಗೊಂಡಿದ್ದಾರೆ. ನೆಕ್ಸ್ಟ್, ಡೆಲ್ಲಿ ಚಲೋ ಕಾಲ್ ವಾಸ್ ಗಿವನ್ ಬೈ ಡ್ಯಾಶ್. ದೆಹಲಿ ಚಲೋ ಅಂತಕ್ಕಂತಹ ಒಂದು ಕರೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು. ಸೊ ರೈಟ್ ಆನ್ಸರ್ ಇಯರ್ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಸಿ ಈಸ್ ರೈಟ್. ಎರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟ್ ಈ ಚಾಪ್ಟರಿಂದ ಈ ಕ್ವಶನನ್ನು ತಗೊಳ್ಳಲಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರೆಸಿಡೆಂಟ್ ಆಫ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಕಮಿಷನ್ ವಾಸ್. ಈ ರಾಜ್ಯವನ್ನು ಪುನರ್ವಿಂಗಡಣೆ ಮಾಡಿ ಅದನ್ನು ಮತ್ತೆ ಸಂಘಟಿಸಿದಂತಹ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ. KM ಪಡಿಕ್ಕರ್, HN ಕುಂಜ್ರು, ಜವಾಹರ್ಲಾಲ್ ನೆಹರು, ಫಜಲ್ ಅಲಿ. ರೈಟ್ ಆನ್ಸರ್ ಆಪ್ಷನ್ ಡಿ, ಫಜಲ್ ಅಲಿ ಈಸ್ ದ ರೈಟ್ ಆನ್ಸರ್. ಈ ಒಂದು ಕ್ವಶನನ್ನು ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಕ್ಕಂಥ ಚಾಪ್ಟರಿಂದ ತಗೊಳ್ಳಲಾಗಿದೆ. ಸೊ 14th ಕ್ವಶನ್, ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟೆಡ್ ಫಾರ್. ಸ್ತ್ರೀ ಶಕ್ತಿ ಪ್ರೋಗ್ರಾಮು ಏನಕ್ಕೆ ಸ್ಟಾರ್ಟ್ ಆಯಿತು, ಅದರ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಫ್ ರೂರಲ್ ವುಮೆನ್, ಡೆವಲಪ್ಮೆಂಟ್ ಆಫ್ ಅರ್ಬನ್ ವುಮೆನ್, ಟು ದ ಬೆಟರ್ಮೆಂಟ್ ಆಫ್ ವುಮೆನ್ ಎಂಪ್ಲಾಯೀಸ್, ಫಾರ್ ವುಮೆನ್ ಸ್ಟ್ರಗಲ್. ರೈಟ್ ಆನ್ಸರ್, ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ
ಡೆವಲಪ್ಮೆಂಟ್ ಆಫ್ ರೂರಲ್ ವುಮೆನ್, ಗ್ರಾಮೀಣ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ತ್ರೀ ಶಕ್ತಿ, ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೆ ಈ ಒಂದು ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ಸೊಲ್ಯೂಷನ್ಸ್ ಅಂತಕ್ಕಂತಹ ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಕ್ಕಂಥ ಚಾಪ್ಟರ್ ತೊಗೊಂಡಿದ್ದಾರೆ. ಇದನ್ನು ಮೇನ್ ರೀಸನ್ ಆಫ್ ಅಪೋಸಿಂಗ್ ಕಲೋನಿಯಲಿಸಮ್ ಬೈ ಇಂಡಿಯಾ ಈಸ್, ವಸಾಹತುಶಾಹಿತ್ವವನ್ನು ಅಪೋಸ್ ಮಾಡೋದಕ್ಕೆ ಭಾರತ ಕಾರಣವೇನು ಅಂತ ಕೇಳ್ತಿದ್ದಾರೆ. ಇಂಡಿಯಾ ಹ್ಯಾಸ್ ಸೈನ್ಡ್ ಪಂಚಶೀಲ, UNO ಹ್ಯಾಸ್ ಬೀನ್ ಸ್ಟಾರ್ಟೆಡ್ ರೂಲ್ಡ್ ಬೈ ಬ್ರಿಟಿಷ್ ಕಲೋನಿಯಲಿಸಮ್, ನಾನ್ ಅಲೈನ್ಮೆಂಟ್ ಪಾಲಿಸಿ. ಇಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರುತ್ತೆ, ಇಲ್ಲ ಆನ್ಸರ್ ನಿಖರವಾಗಿ ಗೊತ್ತಿದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ, ರೈಟ್ ಮಾರ್ಕ್ ಹಾಕ್ತಾ ಹೋಗ್ತೀವಿ. ಆದರೆ ನಿಖರವಾಗಿ ನಮಗೆ ಗೊತ್ತಿಲ್ಲ ಅಂತಂದರೆ ನೀವು ಎಲಿಮಿನೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಇಂಡಿಯಾ ಹ್ಯಾಸ್ ಸೈನ್ಡ್ ಪಂಚಶೀಲಕ್ಕೂ ವಸಾಹತುಶಾಹಿತ್ವಕ್ಕೂ ಯಾವುದೇ ರಿಲೇಷನ್ ಇಲ್ಲ. ಅಂದರೆ ಅಲ್ಲಿ ಪಂಚಶೀಲ ತತ್ವಕ್ಕೆ ಸೈನ್ ಹಾಕಿದ್ದು ಇಂಡಿಯಾ ಮತ್ತು ಚೀನಾ, ಸೊ ಅದು ಆನ್ಸರ್ ಅಲ್ಲ. UNO ಹ್ಯಾಸ್ ಬೀನ್ ಸ್ಟಾರ್ಟೆಡ್, UNO ಸ್ಟಾರ್ಟ್ ಆಗುತ್ತೆ. UNO ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಈ ವರ್ಲ್ಡ್ ವಾರ್ಸನ್ನು ತಡೆಯೋದಕ್ಕೆ, ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ UNO ಸ್ಟಾರ್ಟ್ ಆಗುತ್ತೆ. ಸೊ ಭಾರತ ವಸಾಹತುಶಾಹಿತ್ವವನ್ನು ಅಪೋಸ್ ಮಾಡೋದಕ್ಕೆ ಅದು ಕಾರಣ ಆಗೋದಿಲ್ಲ. ರೂಲ್ಡ್ ಬೈ ಬ್ರಿಟಿಷ್ ಕಾಲೋನಿಯಲಿಸಮ್ ಅಂತ ತಗೊಂಡ್ರೆ, ಯಾಕಂದರೆ ಬ್ರಿಟಿಷರು ನಮ್ಮನ್ನು 200 ವರ್ಷಗಳ ಕಾಲ ಆಳಿದ್ದಾರೆ. ಆ ಆಳ್ವಿಕೆಯಿಂದ ಬೇಸತ್ತ ಇಂಡಿಯನ್ಸು ಈ ಕಲೋನಿಯಲಿಸಮ್ನ ಅಪೋಸ್ ಮಾಡ್ತಾರೆ. ಇದು ರೈಟ್ ಆನ್ಸರ್ ಆಗ್ಬೋದು. ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತಂದರೆ ನಿಮಗೆ ಗೊತ್ತಿದೆ, ಭಾರತ ಯಾವುದೇ ಬ್ಲಾಕ್ಸಿಗೆ ಸೇರಿದಂಗೆ ಅದೇ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತು ಒಂದೇ ಏಕರಾಷ್ಟ್ರವಾಗಿ ನಿಂತು ತನ್ನ ಒಂದು ಡಿಸಿಷನ್ನ, ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸುತ್ತೆ. ಯಾವುದೇ ಬ್ಲಾಕ್ಸಿಗೆ, ಯಾವುದೇ ಶಕ್ತಿ ಬಣಕ್ಕೆ ಸೇರೋದಿಲ್ಲ. ಸೊ ರೈಟ್ ಆನ್ಸರ್ ಯಾವುದು ಅಂತ ಯೋಚನೆ ಮಾಡಬೇಕಂತೆ, ರೂಲ್ಡ್ ಬೈ ಬ್ರಿಟಿಷ್ ಕಾಲೋನಿಯಲಿಸಮ್, ಇದು ರೈಟ್ ಆನ್ಸರ್ ಆಗಿರುತ್ತೆ. ಹೀಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಆನ್ಸರ್ ನಿಖರವಾಗಿ ಗೊತ್ತಿಲ್ಲ ಅಂದರೆ, ಪರ್ಟಿಕ್ಯುಲರ್ ಆನ್ಸರ್ ಗೊತ್ತಿದ್ರೆ ನೀವು ಟಿಕ್ ಮಾಡ್ತಾ ಹೋಗ್ತೀರಾ. ಆನ್ಸರ್ ಗೊತ್ತಿಲ್ಲ ಅಂತಂದರೆ ಈ ಥರ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ತಾ ಹಾಕಬೇಕಾಗುತ್ತೆ. ಇಂಡಿಯಾ ಹ್ಯಾಡ್ ಎ ರಿಲೇಷನ್ಶಿಪ್ ವಿತ್ ದಿಸ್ ಕಂಟ್ರಿ ಸಿನ್ಸ್ ಏನ್ಷಿಯಂಟ್ ಸಿವಿಲೈಸೇಷನ್ ಪೀರಿಯಡ್. ಅಂದರೆ ಇಂದಿನ ನಾಗರಿಕತೆಗಳ ಕಾಲ, ಪ್ರಾಚೀನ ನಾಗರಿಕತೆಗಳ ಕಾಲದಿಂದನೂ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದಂತಹ ರಾಷ್ಟ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪಾಕಿಸ್ತಾನ್, ಚೈನಾ, ಅಮೇರಿಕಾ, ರಷ್ಯಾ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸು. ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಚೀನಾ. ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತಕ್ಕಂಥ ಪೊಲಿಟಿಕಲ್ ಸೈನ್ಸ್ ಚಾಪ್ಟ್ರಿಂದ ಈ ಕ್ವಶನನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಫ್ರೆಂಚ್ ರೆವಲ್ಯೂಷನ್ ಎಲ್ಡ್ ಇನ್ ದ ಇಯರ್ 1947, 1776, 1917, 1789. ನೋಡಿ ಇಲ್ಲಿ 1789 ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಅಂತ ಇದೆ. ಆ ಚಾಪ್ಟ್ರಿಂದ ತಗೊಂಡಿರ್ತಕ್ಕಂಥದ್ದು. ಫ್ರೆಂಚ್ ರೆವಲ್ಯೂಷನ್ ಹೆಲ್ಡ್ ಇನ್ ದ ಇಯರ್ ಅಂದರೆ ಫ್ರೆಂಚ್ ಕ್ರಾಂತಿ ಆಗಿದ್ದಂತಹ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. 1789ರಲ್ಲಿ ಫ್ರೆಂಚ್ ರೆವಲ್ಯೂಷನ್ ಆಗಿದ್ದು. ನೆಕ್ಸ್ಟ್ ಕ್ವಶನ್, ದಿಸ್ ಅಫಿಲಿಯೇಟೆಡ್ ಬಾಡಿ ಆಫ್ UNO ವರ್ಕ್ಸ್ ಹ್ಯಾಸ್ ಎ ಗ್ಲೋಬಲ್ ಪಾರ್ಲಿಮೆಂಟ್. ಈ ಒಂದು UNOದ ಒಂದು ಅಂಗಸಂಸ್ಥೆಯನ್ನು ಅಂಗವನ್ನು ನಾವು ಜಾಗತಿಕ ಸಂಸತ್ತು ಅಂತ ಕರಿತೀವಿ. ಯಾವುದದು ಅಂತ, ಸೆಕ್ಯೂರಿಟಿ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್, ಜನರಲ್ ಅಸೆಂಬ್ಲಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂತಹ ಚಾಪ್ಟ್ರಿಂದ ತೊಗೊಂಡಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಸಿ, ಜನರಲ್ ಅಸೆಂಬ್ಲಿ ವರ್ಕ್ಸ್ ಆ್ಯಸ್ ಗ್ಲೋಬಲ್ ಪಾರ್ಲಿಮೆಂಟ್ ಥರ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, 19th question, according to this article of our constitution, untouchability was prohibited. ಈ ಒಂದು ವಿಧಿಯ ಪ್ರಕಾರ ಅಂದರೆ ಸಂವಿಧಾನದ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಾಗಿದೆ, ಅಂದರೆ ಅದನ್ನು ತೆಗೆದುಹಾಕಲಾಗಿದೆ. ಯಾವ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 17, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತಕ್ಕಂಥ ಚಾಪ್ಟ್ರಿಂದ ತಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, 20th question, ದ ಸ್ಟೇಟ್ಮೆಂಟ್ ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಫುಲ್ ವರ್ಕಿಂಗ್ ವಾಸ್ ಗಿವನ್ ಬೈ. ನೋಡಿ ಇಲ್ಲಿ
ಕಾರ್ಮಿಕರನ್ನು ಡಿವೈಡ್ ಮಾಡ್ತಕ್ಕಂಥದ್ದು, ವಿಂಗಡಿಸ್ತಕ್ಕಂಥದ್ದು ಕಡಿಮೆ ಸ್ಕಿಲ್, ಕಡಿಮೆ ಕೌಶಲ್ಯ ಮತ್ತು ಜಾಸ್ತಿ ಕೆಲಸವನ್ನು ಮಾಡುವಂತೆ ಮಾಡುತ್ತೆ ಅಂತ ಹೇಳಿ ಅಭಿಪ್ರಾಯಪಟ್ಟವರು ಪ್ಲೇಟೋನ, ಕಾರ್ಲ್ ಮಾರ್ಕ್ಸ, ಅಮರ್ತ್ಯ ಸೇನ, ಅರಿಸ್ಟಾಟಲ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಕಾರ್ಲ್ ಮಾರ್ಕ್ಸ್ ಗಿವನ್ ಸ್ಟೇಟ್ಮೆಂಟ್ ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಫುಲ್ ವರ್ಕಿಂಗ್ ಅಂತಕ್ಕಂಥದ್ದು ಈ ಒಂದು ಇದು ಲೇಬರ್ ಅಂತಕ್ಕಂಥ ಚಾಪ್ಟ್ರಿಂದ ತಗೊಳ್ಳಲಾಗಿದೆ. ಇಲ್ಲಿ 40 ಕ್ವಶನ್ಸ್ ಇರುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ 20 ಕ್ವಶನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 20 ಕ್ವಶನ್ಸ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಇವಾಗ ನಿಮ್ಗೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ನಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ. ಅದನ್ನು ವರ್ಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.